ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಈ ವಿಡಿಯೋದಲ್ಲಿ ನಾವು ಎದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತಂದರೆ, ಕಳೆದ ವೀಡಿಯೋಸ್ಗಳಲ್ಲಿ ಕೆಲವೊಂದು ಕ್ವಶನ್ಸ್ ಕೇಳಲಾಗಿತ್ತು. ಅದರಲ್ಲಿ ಏನಿತ್ತು ಅಂತಂದರೆ, ಸರ್ ನಾವು ನೆಕ್ಸ್ಟ್ ವೇವ್ನ ಜಾಯಿನ್ ಆದಮೇಲೆ ಡೇ ಒನ್ನಿಂದ ನಾವು ಹೆಂಗೆ ಕಲಿತೀವಿ, ನಮ್ಮ ಜರ್ನಿ ಹೇಗಿರುತ್ತೆ, ಸೊ ಪ್ಲೇಸ್ಮೆಂಟ್ ಸಪೋರ್ಟ್ ಹೇಗಿರುತ್ತೆ, ಇದ್ರ ಬಗ್ಗೆ ಎಲ್ಲ ಕೇಳಿದರು, ರೈಟ್. ಸೊ ಇವತ್ತು ಈ ವಿಡಿಯೋದಲ್ಲಿ ಒಬ್ಬ ಸ್ಟೂಡೆಂಟ್ ನೆಕ್ಸ್ಟ್ ವೇವ್ನ ಜಾಯಿನ್ ಆದಮೇಲೆ ಡೇ ಒನ್ನಿಂದ ಅವ್ನ ಜರ್ನಿ ಹೇಗಿರುತ್ತೆ, ಏನೇನು ನೆಕ್ಸ್ಟ್ ವೇವ್ ಕಡೆಯಿಂದ ಅವನಿಗೆ ಫೆಸಿಲಿಟೀಸ್ ಸಿಗುತ್ತೆ ಟಿಲ್ ಪ್ಲೇಸ್ಮೆಂಟ್ ಸಪೋರ್ಟ್ ತನಕನೂ, ಅದ್ರ ಬಗ್ಗೆನೇ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಹಾಗಿದ್ರೆ ಎಕ್ಸಾಕ್ಟ್ಲಿ ನಾವು ಹೇಗೆ ಕಲಿತೀವಿ, ರೈಟ್, ಏನೇನು ಫೆಸಿಲಿಟೀಸ್ ಸಿಗುತ್ತೆ ಅಂತ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ, ರೈಟ್. ಸೊ ನೀವಿಲ್ಲಿ ಮೇಲ್ಗಡೆ ನೋಡ್ಬೋದು, ರೈಟ್, ಒಂದು ಹೋಮ್ ಪೇಜ್ ಕಾಣ್ತದೆ. ಅದು ನಮ್ಮ ಅಡ್ವಾನ್ಸ್ ಲರ್ನಿಂಗ್ ಪೋರ್ಟಲ್ದು ಹೋಮ್ ಪೇಜ್ ಅದು. ಓಕೆ, ಎಲ್ಲ ಸ್ಟೂಡೆಂಟ್ಸ್ಗೂ ಒಂದು ಡೆಡಿಕೇಟೆಡ್ ಅಡ್ವಾನ್ಸ್ ಲರ್ನಿಂಗ್ ಪೋರ್ಟಲ್ ಇರುತ್ತೆ. ನೀವು ಆ ಪೋರ್ಟಲ್ ಓಪನ್ ಮಾಡಿದ್ರೆ ಒಂದು ಹೋಮ್ ಪೇಜ್ ಇರುತ್ತೆ. ರೈಟ್ ಕಾರ್ನರ್ನಲ್ಲಿ ನೀವು ಟಾಪ್ನಲ್ಲಿ ನೋಡ್ಬೋದು, ಕಾರ್ನರ್ನಲ್ಲಿ ಒಂದು ಪ್ರೊಫೈಲ್ ಇದೆ, ರೈಟ್, ಸ್ಟೂಡೆಂಟ್ಸ್ ಪ್ರೊಫೈಲ್ ಅದು. ಆಮೇಲೆ ಅಲ್ಲಿ ಕ್ಯಾಲೆಂಡರ್ ಇದೆ. ಆ ಕ್ಯಾಲೆಂಡರ್ನಲ್ಲಿ ಆ ಡೇಟ್ಸ್ ಇದೆಯಲ್ಲ, ಡೇಟ್ಸ್, ಆ ಪರ್ಟಿಕ್ಯುಲರ್ ಡೇಟ್ನಲ್ಲಿ, ಈಗ ಸಪೋಸ್ ಇವತ್ತೊಂದು ಡೇಟ್ ಇದೆ, ರೈಟ್. ಸೊ ಆ ಡೇಟ್ನಲ್ಲಿ ಸ್ಟೂಡೆಂಟ್ ಏನು ಕಲಿಬೇಕು, ನಾಳೆ ಡೇಟ್, ನೆಕ್ಸ್ಟ್ ಡೇಟ್, ಆ ಡೇಟ್ನಲ್ಲಿ ಏನು ಕಲಿಬೇಕು, ಎವ್ರಿಥಿಂಗ್ ವಿಲ್ ಬಿ ಮೆನ್ಷನ್ಡ್ ದರ್. ಸೊ ಎಲ್ಲನೂ ಸ್ಟ್ರಕ್ಚರ್ಡ್ ಫಾರ್ಮೆಟ್ನಲ್ಲಿರುತ್ತೆ, ಯಾವುದೂ ಸ್ಕ್ಯಾಟರ್ಡ್ ಇರಲ್ಲ. ಸೊ ಯು ಡೋಂಟ್ ನೀಡ್ ಟು ವರಿ ಅಬೌಟ್ ಎನಿಥಿಂಗ್, ನಾನು ಇವತ್ತೇನು ಕಲೀಲಿ, ನಾಳೆ ಏನು ಕಲೀಲಿ, ಎವ್ರಿಥಿಂಗ್ ವಿಲ್ ಬಿ ಡಿಫೈನ್ಡ್, ಓಕೆ, ಇನ್ ಅ ಸ್ಟ್ರಕ್ಚರ್ಡ್ ವೇ. ಸೊ ಆರಾಮ್ಸೆ ಏನು ಕೇಳಿರ್ತಾರಲ್ವ ಅಷ್ಟೇ ಮಾಡಿದ್ರೆ ಸಾಕು. ಅವತ್ತೇ ಕಲಿಬೇಕು, ಅದನ್ನು ಕಲಿತು ಅದು ಎಷ್ಟು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೇಳಿರ್ತಾರೆ ಅಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ದ್ಯಾಟ್ಸ್ ಮೋರ್ ದೆನ್ ಎನಫ್. ಹೊರಗಿಂದ ನೀವು ಏನೂ ಕಲಿಯೋ ಅವಶ್ಯಕತೆ ಇಲ್ಲ, ಏನೂ ಸಾಫ್ಟ್ವೇರ್ಸ್ ಡೌನ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ಎವ್ರಿಥಿಂಗ್ ವಿಲ್ ಬಿ ಇನ್ ದಿಸ್ ಅಡ್ವಾನ್ಸ್ ಲರ್ನಿಂಗ್ ಪೋರ್ಟಲ್. ಸೊ ಹಾಗಿದ್ಮೇಲೆ ನಾವು ಹೇಗೆ ಕಲಿತೀವಿ ಇದರಲ್ಲಿ? ಓಕೆ, ನೀವೀಗ ಹೋಮ್ ಪೇಜ್ ಅದೆಲ್ಲ ನೋಡಿದ್ರಲ್ಲ, ಪ್ರೊಫೈಲು, ಕ್ಯಾಲೆಂಡರ್ ಎಲ್ಲ. ಸೊ ಆಮೇಲೆ ನೀವೇನು ಮಾಡ್ತೀರಾ ಅಂದರೆ, ಒಂದು ಸಿಂಪಲ್ ಕಾನ್ಸೆಪ್ಟ್, ಸಪೋಸ್ ಅಲ್ಲಿ ಗಿವ್ ಎಕ್ಸಾಂಪಲ್, ನೀವು ಪೈಥಾನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ, ಬೇಸಿಕ್. ಅವಾಗ ಏನಾಗುತ್ತೆ, ಇಲ್ಲಿ ನಿಮಗೆ ಮೇಲೆ ನೋಡ್ಬೋದು, ಆ ರೀತಿ ಪೋರ್ಟಲ್ ಓಪನ್ ಆಗುತ್ತಲ್ಲ, ಪೋರ್ಟಲ್ನಲ್ಲಿ ಒಂದು ಕ್ಲಾಸ್ ಇರುತ್ತೆ. ಯಾರು ಕಲಿಸ್ತಾರೆ? ಪ್ರಾಡಕ್ಟ್ ಡೆವಲಪರ್ಸ್. ಓಕೆ, ದೀಸ್ ಆರ್ ಎಕ್ಸ್ಪರ್ಟ್ ಪ್ರಾಡಕ್ಟ್ ಡೆವಲಪರ್ಸ್. ಇಲ್ಲೇನಾಗುತ್ತೆ ಅಂತಂದರೆ, ನೀವು ಅದನ್ನು ಮಲ್ಟಿಪಲ್ ಲ್ಯಾಂಗ್ವೇಜಸ್ನಲ್ಲಿ ಕಲಿಬೋದು. ಸಪೋಸ್ ಮಲ್ಟಿಲಿಂಗ್ವಲ್ ಅಂತ ನಾವೇನು ಕರಿತೀವಿ, ನೀವು ಕನ್ನಡದಲ್ಲಿ ಕಲಿತೀರಾ. ಯಾರಿಂದ ಕಲಿತೀರಾ ಕನ್ನಡದಲ್ಲಿ ಅಂದರೆ, ಕರ್ನಾಟಕದ ಟಾಪ್ ಎಕ್ಸ್ಪರ್ಟ್ಸಿಂದ ಕಲಿತೀರಾ ನೀವು. ಮತ್ತು ಅದೇ ಬೇರೆ ರೀತಿ ಹಿಂದಿ, ಇಂಗ್ಲೀಷ್, ಬೇರೆ ಬೇರೆ ಲ್ಯಾಂಗ್ವೇಜಸ್ ಇದೆ, ಮಲ್ಟಿಪಲ್ ಲ್ಯಾಂಗ್ವೇಜಸ್. ಉದ್ದೇಶ ಇಷ್ಟೇ, ಭಾಳಷ್ಟು ಜನಕ್ಕೆ ಇಂಗ್ಲೀಷ್ನಲ್ಲಿ ಕಂಫರ್ಟಬಲ್ ಇರಲ್ಲ, ರೂರಲ್ ಏರಿಯಾದಿಂದನೂ ಬಂದಿರ್ಬೋದು. ಅದಕ್ಕೆ ನೀವೇನು ಮಾಡ್ತೀರಾ ಅಂತಂದರೆ, ಅದರಲ್ಲಿ ನೀವು ಕಂಫರ್ಟಬಲ್ ಆಗೋ ತನಕನೂ ಬೇರೆ ಬೇರೆ ಲ್ಯಾಂಗ್ವೇಜ್ನಲ್ಲಿ ಬೇರೆ ಬೇರೆ ಎಕ್ಸ್ಪರ್ಟ್ಸ್ ಕಡೆಯಿಂದ ನೀವು ಕಲಿಬೋದು. ದಟ್ ಇಸ್ ದ ಪಾಯಿಂಟ್ ದರ್. ಇನ್ನೊಂದು ಸ್ಪೀಡ್ ನೀವು ಹೆಚ್ಚಿಗೆ ಕಡಿಮೆ ಇಟ್ಕೋಬೋದು. ಓಕೆ, ನೀವು ಚೆಕ್ ಮಾಡ್ಬೋದು ಅಲ್ಲಿ 1x, ಲೈಕ್ 1.5 2 ಈ ರೀತಿ ಇಟ್ಕೊಂಡು ಕಲಿಬೋದು ಆಟ್ ಯುವರ್ ಓನ್ ಸ್ಪೀಡ್. ಓಕೆ, ಯು ಡೋಂಟ್ ನೀಡ್ ಟು ವರಿ ಅಬೌಟ್ ದ್ಯಾಟ್. ಇನ್ನೊಂದು ಕೆಳಗಡೆ ನೀವು ಫೀಚರ್ಸ್ ನೋಡ್ಬೋದು. ನೀವು ಟ್ರೈನರ್ ಕಡೆಯಿಂದ ಆ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ನ ಕಲ್ತ ಮೇಲೆ ಕೆಳಗಡೆ 4-5 ಫೀಚರ್ಸ್ ಇದೆ. ಆಸ್ಕ್ ಎ ಡೌಟ್, ಫೀಡ್ಬ್ಯಾಕ್, ಕರೆಕ್ಟ್, ಅಲ್ಲಿ ಡಿಸ್ಕಷನ್ ಅಂತ ಇದೆ, ಅದರ ಪಕ್ಕದಲ್ಲಿ ಕೋಡ್ ಪ್ಲೇಗ್ರೌಂಡ್ ಅಂತ ಇದೆ, ಈ ಕಡೆ ನೋಟ್ಸ್ ಅಂತ ಇದೆ, ರೈಟ್, ಆ ಕಡೆ ಸ್ಲೈಡ್ ಅಂತ ಇದೆ. ಇವೆಲ್ಲ ಫೀಚರ್ಸ್ ಏನು ಅಂತಂದರೆ, ಫಸ್ಟ್ ಆಫ್ ಆಲ್ ಇಲ್ಲಿ 6ನೇ ಕ್ಲಾಸ್ ಮಕ್ಕಳು ಆರಾಮ್ಸೆ ಕಲಿಬೋದು, ಬಿಕಾಸ್ ಇದು ಡಿಸೈನ್ ಮಾಡಿರೋದು ಹಾಗಿದೆ. ಸೊ ಇಲ್ಲಿ ಏನಾಗುತ್ತೆ, ನೀವು ಒಂದು ಕ್ಲಾಸ್ನ ಕಲಿತೀರಾ, ಫಸ್ಟಿಗೆ ನಿಮ್ಮ ಲ್ಯಾಂಗ್ವೇಜ್ನಲ್ಲಿ ಕಲಿತೀರಾ. ಕಲ್ತ ಮೇಲೆ ಏನಾಗುತ್ತೆ ಅಂತಂದರೆ, ಕೆಳಗಡೆ ಕೋಡ್ ಪ್ಲೇಗ್ರೌಂಡ್ ಇದೆಯಲ್ಲ, ಇಮಿಡಿಯೇಟ್ಲಿ ಸಪೋಸ್ ನೀವೊಂದು ಫೀಚರ್ ಬಿಲ್ಡ್ ಮಾಡ್ತಾ ಇದ್ದೀರಾ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂತ ಯೂಟ್ಯೂಬ್ನಲ್ಲಿ ಇರುತ್ತಲ್ವ. ಈಗ ಲೈಕ್ ಅನ್ನೋದು ಒಂದು ಫೀಚರ್, ಶೇರ್, ಸಬ್ಸ್ಕ್ರೈಬ್. ಸಪೋಸ್ ಇಫ್ ಯು ಆರ್ ಬಿಲ್ಡಿಂಗ್ ಸಮ್ ಫೀಚರ್, ಅದನ್ನು ನೀವು ಕಲ್ತ ತಕ್ಷಣ ಕೋಡ್ ಪ್ಲೇಗ್ರೌಂಡ್ ಇರುತ್ತೆ, ಕೋಡ್ ಪ್ಲೇಗ್ರೌಂಡಿಗೆ ಬರ್ತೀರಾ, ಅಲ್ಲೇ ಪ್ರಾಕ್ಟೀಸ್ ಮಾಡಿಬಿಡ್ತೀರಾ. ಓಕೆ, ಇಮಿಡಿಯೇಟ್ಲಿ ಪ್ರಾಕ್ಟೀಸ್ ಮಾಡುವಾಗ ನಿಮ್ಗೆ ಏನಾದರೂ ಡೌಟ್ಸ್ ಬಂತು ಅಂದರೆ, ಫಸ್ಟ್ ಆಫ್ ಆಲ್ ಭಾಳ ಈಸಿ ಇರುತ್ತೆ. ಆದರೂ ನಿಮ್ಗೆ ಡೌಟ್ಸ್ ಬರ್ತಾ ಇದನ್ನು ಮೇಲೆ ನೋಡ್ಬೋದು ನೀವು. ಆಸ್ಕ್ ಎ ಡೌಟ್ ಅಂತ ಒಂದು ಫೀಚರ್ ಇದೆ. ಆಸ್ಕ್ ಎ ಡೌಟಿಗೆ ಹೋಗಿ ಅಲ್ಲಿ ಕ್ಲಿಕ್ ಮಾಡಿ, ಅದರಲ್ಲಿ ನಿಮ್ಮ ಡೌಟ್ಸ್ ಏನಿದೆ ಅದನ್ನು ಕೇಳ್ಬೋದು. ಥ್ರೂ ಕಾಲ್ ಆರ್ ಥ್ರೂ ಮೆಸೇಜ್ ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡಿ ಕೊಡ್ತಾರೆ ಅವರು. ನೆಕ್ಸ್ಟ್ ಥಿಂಗ್ ಏನಾಗುತ್ತೆ, ನೆಕ್ಸ್ಟ್ ಥಿಂಗ್ ಪಕ್ಕದಲ್ಲಿ ಡಿಸ್ಕಷನ್ ಅಂತ ಇದೆ. ಈಗ ಮಾರ್ನಿಂಗ್ 9 to ಈವ್ನಿಂಗ್ 9 ತನಕ ನೆಕ್ಸ್ಟ್ ವೇವ್ನಲ್ಲಿ ಮೆಂಟರ್ಸ್ ಇರ್ತಾರೆ, ಅವ್ರು ನಿಮ್ಮ ಡೌಟ್ಸ್ ಕ್ಲಿಯರ್ ಮಾಡ್ತಾರೆ. ಬಟ್ ಆಫ್ಟರ್ 9 PM ಆಲ್ಸೋ ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಪಕ್ಕದಲ್ಲಿ ಡಿಸ್ಕಷನ್ ಅಂತ ಇದೆ, ಕಾಣಿಸ್ತಾ ಇದೆಯಾ? ನೀವು ಅಲ್ಲಿ ಡಿಸ್ಕಷನ್ಗೆ ಹೋದರೆ ನಿಮ್ಮ ಥರನೇ ಭಾಳ ಜನ ಡೌಟ್ಸ್ ಕೇಳಿರ್ತಾರೆ ಆ ಪರ್ಟಿಕ್ಯುಲರ್ ಟಾಪಿಕ್ನಲ್ಲಿ. ನಿಮ್ಗೆ ಆಲ್ರೆಡಿ ಆನ್ಸರ್ಸ್ ಅಲ್ಲಿ ಸಿಗಬಹುದು. ಓಕೆ, ನೀವು ಹೋಗಿ ಅಲ್ಲಿ ಚೆಕ್ ಮಾಡ್ಬೋದು. ಓಕೆ, ದಟ್ ಈಸ್ ದೇರ್. ಇನ್ನೊಂದು ಪಕ್ಕದಲ್ಲಿ ಸ್ಲೈಡ್ಸ್ ಅಂತ ಇದೆ. ಸ್ಲೈಡ್ನಲ್ಲಿ ಅಂತಂದರೆ ನೀವೇನು ಟಾಪಿಕ್ ಕಲಿತಾ ಇದ್ದೀರಲ್ಲ, ಅದು ಸ್ಲೈಡ್ ಫಾರ್ಮೆಟ್ನಲ್ಲಿ ಈಸಿಲಿ ರಿವಿಷನ್ ಪರ್ಪೋಸ್ ನಿಮ್ಗೆ ಹೆಲ್ಪ್ ಆಗುತ್ತೆ, ಅದೆಲ್ಲ ಇರುತ್ತೆ. ಪಕ್ಕದಲ್ಲಿ ನೋಟ್ಸ್, ಆ ಟಾಪಿಕ್ಕಿಗೆ ಸಂಬಂಧಪಟ್ಟಾಗ ನೀವೇನಾದರೂ ಮೆಂಟರ್ಗೆ ಕೇಳಬೇಕು ಅಥವಾ ಏನಾದರೂ ಇನ್ಸೈಟ್ಸ್ ಇದ್ದರೆ ನೋಟ್ಸ್ ಬರೆದು ಸೇವ್ ಮಾಡ್ಕೋಬೋದು. ಮೇಲ್ಗಡೆ ಇನ್ನೊಂದು ಫೀಡ್ಬ್ಯಾಕ್ ಅಂತ ಇದೆ, ರೈಟ್. ವಿಡಿಯೋ ಹೇಗೆ ಅನ್ನಿಸ್ತು, ಹೇಗಿಲ್ಲ, ಟಾಪ್ ಎಕ್ಸ್ಪರ್ಟ್ಸಿಂದ ಕಲ್ತ ಮೇಲೆ ನಿಮ್ಮ ಫೀಡ್ಬ್ಯಾಕ್ನು ಕೊಡ್ಬೋದು. ಸೊ ಇದೆಲ್ಲ ಫೀಚರ್ಸ್ ನಿಮಗೆ ಪ್ರತಿಯೊಂದು ಟಾಪಿಕ್ನಲ್ಲೂ ಇರುತ್ತೆ, ರೈಟ್. ಇಲ್ಲಿ ನೀವು ನೋಡಿದ್ರೆ ಪೆಡಗಾಗಿ ಹೇಗಿದೆ ಅಂದರೆ, ಲರ್ನ್, ಪ್ರಾಕ್ಟೀಸ್ ಆ್ಯಂಡ್ ಟೆಸ್ಟ್. ಓಕೆ, ಫಸ್ಟ್ ಥಿಂಗ್ ನೀವು ಕಲಿತೀರಾ, ಬಟ್ ಲರ್ನಿಂಗ್ ಓನ್ಲಿ ಈಸ್ ನಾಟ್ ಸಫಿಷಿಯೆಂಟ್ ಅಲ್ವಾ. ಸೊ ಲರ್ನಿಂಗ್ ಈಸ್ ಇಂಪಾರ್ಟೆಂಟ್, ಬಟ್ ಲರ್ನಿಂಗ್ ಆದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ರೋಲ್ ಏನು? ಪ್ರಾಕ್ಟೀಸ್. ಸೊ ದೇರ್ ನೀವು ನೋಡ್ಬೋದಲ್ಲಿ MCQ ಪ್ರಾಕ್ಟೀಸ್ ಅಂತ ಇದೆ, ರೈಟ್, ಕೋಡಿಂಗ್ ಪ್ರಾಕ್ಟೀಸಸ್ ಅಂತ ಇದೆ, ಅನ್ಲಿಮಿಟೆಡ್ ಬಹಳಷ್ಟು ಇದೆ ಅಲ್ಲಿ. ಯು ಕ್ಯಾನ್ ಜಸ್ಟ್ ಸಿ, ಬಹಳಷ್ಟು ಪ್ರಾಕ್ಟೀಸಸ್ ಇದೆ. ಕೋಡಿಂಗ್ ಪ್ರಾಕ್ಟೀಸ್, MCQ ಪ್ರಾಕ್ಟೀಸಸ್, ದೆನ್ ಅಸೈನ್ಮೆಂಟ್ಸ್ ಅಂತ ಇದೆ. ಸೊ ಆಫ್ಟರ್ ಲರ್ನಿಂಗ್ ದಟ್ ಕಾನ್ಸೆಪ್ಟ್, ಓಕೆ, ನೀವೇನು ಮಾಡಬೇಕಾಗುತ್ತದೆ, ಯು ಹ್ಯಾವ್ ಟು ಗೋ ಥ್ರೂ ಆಲ್ ದೀಸ್ ಪ್ರಾಕ್ಟೀಸಸ್.
because it's a game of practice. Okay, coding or like programming, it's a game of practice, it's not a race, right? jaldi kaltu portion mugsi ಕೂಡ್ಲಿಕ್ಕೆ this is not a race. So you have to practice more and more. ಇನ್ನೊಂದು, you don't need to worry. ಓಕೆ, ಫಿಯರ್ ಆಫ್ ಕೋಡಿಂಗ್ ನಾನು ಹೆಂಗೆ ಮಾಡಲಿ ಏನು ಮಾಡಲಿ, ಸಿ ಎವ್ರಿಥಿಂಗ್ ಈಸ್ ಇನ್ ಸ್ಟ್ರಕ್ಚರ್ಡ್ ಫಾರ್ಮೆಟ್, ಸೊ ನೋ ನೀಡ್ ಟು ವರಿ ಅಬೌಟ್ ದ್ಯಾಟ್. ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ಇರುತ್ತೆ. ನೀವೆಲ್ಲ ಮೇಲೆ ನೋಡಿದ್ರಲ್ಲ ಆ ಫೀಚರ್ಸ್ ಎಲ್ಲ. ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಸ್ಲೋಲಿ ಒಂದೊಂದೇ ಸ್ಟೆಪ್ಸ್ ಕಲಿತಾ ನೀವು ಒಂದೊಂದು ಬಾರ್ನ ರೇಸ್ ಮಾಡ್ತಾ ಹೋಗ್ತೀರಾ. ಯು ಡೋಂಟ್ ನೀಡ್ ಟು ವರಿ ಅಬೌಟ್ ಇಟ್. ಇನ್ನೊಂದು ಏನು ಅಂತಂದರೆ, ಇಲ್ಲಿ ಡೆಡಿಕೇಟೆಡ್ ಆನ್ಲೈನ್ IDE ಇರುತ್ತೆ. ಓಕೆ, ಇಲ್ಲಿ ನೀವು ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಗೊತ್ತಾ, ವೆನ್ ವಿ ಗೋ ಫಾರ್ ಲೋಕಲ್ ಕೋಚಿಂಗ್ ಸೆಂಟರ್ಸ್ ಆರ್ ಸಮ್ವೇರ್, ಬಹಳಷ್ಟು ಸಾಫ್ಟ್ವೇರ್ಸ್ನ ನಾವು ಇನ್ಸ್ಟಾಲ್ ಮಾಡಬೇಕಾಗತ್ತೆ ಲ್ಯಾಪ್ಟಾಪ್ಸ್ನಲ್ಲಿ. ದಟ್ಸ್ ನಾಟ್ ಫೀಸಿಬಲ್. ಬಹಳಷ್ಟು ಬರ್ಡನ್ ಆಗುತ್ತೆ ಅಲ್ಲಿ, ಅದನ್ನು ಡೌನ್ಲೋಡ್ ಮಾಡು, ಇದನ್ನು ಡೌನ್ಲೋಡ್, ಲಾಟ್ ಆಫ್ ಕನ್ಫ್ಯೂಷನ್ಸ್ ಆಗುತ್ತೆ. ಹಿಯರ್ ದಟ್ಸ್ ನಾಟ್ ದ ಕೇಸ್. IDEನಲ್ಲಿ ನೀವು ಡೈರೆಕ್ಟ್ಲಿ ಹೋಗ್ಬೋದು. ಆಲ್ ದ ಥಿಂಗ್ಸ್ ವಿಲ್ ಬಿ ದರ್. ಡೈರೆಕ್ಟ್ಲಿ ಒನ್ ಬಟನ್ನಲ್ಲಿ ಯು ಕ್ಯಾನ್ ಸ್ಟಾರ್ಟ್ learning the things, you can start building the projects, you can save them. ಸೊ ಎಲ್ಲನೂ ನಿಮಗೆ ಈಸಿಲಿ ಅಟ್ ಒನ್ ಕ್ಲಿಕ್ ಓನ್ಲಿ ಅವೈಲಬಲ್ ಇರುತ್ತೆ. ಸೊ ನೀವು ನೋಡಿದ್ರಿ ಅನ್ಸುತ್ತೆ, ನಾನು ಕೆಲವೊಂದು ಫೀಚರ್ಸ್ ಎಲ್ಲ ತೋರಿಸ್ದೆ ನಿಮಗೆ, ರೈಟ್? ಲರ್ನ್ ಹೇಗೆ, ಪ್ರಾಕ್ಟೀಸ್ ಹೇಗೆ, ರೈಟ್? ಸೋ ಮೆನಿ ಥಿಂಗ್ಸ್ ಆರ್ ದ ಟೆಸ್ಟ್, ನೀವು ಪ್ರಾಜೆಕ್ಟ್ಸ್ ಹೇಗೆ ಮಾಡ್ತೀರಾ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್, IDE ಬಗ್ಗೆ, ರೈಟ್? ಸೊ ಇದೇ ರೀತಿ ಬಹಳಷ್ಟು ಫೀಚರ್ಸ್ ಇದೆ ನೆಕ್ಸ್ಟ್ ವೇವ್ನಲ್ಲಿ. ಒಂದು ಸ್ಟ್ರಕ್ಚರ್ಡ್ ಫಾರ್ಮೆಟ್ನಲ್ಲಿ ಇದನ್ನೆಲ್ಲ ಈಸಿಲಿ ಒಬ್ಬ ಸ್ಟೂಡೆಂಟ್ ಕಲಿತು ಟಾಪ್ ಲೆವೆಲ್ ತನಕ ಈಸಿಲಿ ಅಚೀವ್ ಮಾಡ್ಬೋದು, ವಾಟ್ ಎವರ್ ಹೀಸ್ ಡ್ರೀಮ್ ಈಸ್ ಆರ್ ಗೋಲ್ ಈಸ್. ಓಕೆ, ಸೊ ಡೋಂಟ್ ಯು ಥಿಂಕ್, ನೀವು ವಿಚಾರ ಮಾಡಿ, ಇದೆಲ್ಲ ಫೀಚರ್ಸು ಅಟ್ ಒನ್ ಕ್ಲಿಕ್ ಸ್ಟೂಡೆಂಟಿಗೆ ಸಿಗ್ತಾ ಇದೆ ಅಂತಂದರೆ, ವಿತೌಟ್ ವೇಸ್ಟಿಂಗ್ ಮಚ್ ಆಫ್ ದ ಟೈಮ್ ಈಸಿಲಿ ಕಲಿತಾ ಇದ್ದಾನೆ. ಟಾಪ್ ಎಕ್ಸ್ಪೋರ್ಟ್ಸಿಂದ, ಈ ರೀತಿ ಅಡ್ವಾನ್ಸ್ ಲರ್ನಿಂಗ್ ಪೋರ್ಟಲಿಂದ, ಆಲ್ ದೀಸ್ ಫೀಚರ್ಸ್ ಇದೆ, ಅಡ್ವಾನ್ಸ್ ಟೆಕ್ ಫೀಚರ್ಸ್ ಎಲ್ಲ ಇದೆ. ಸೊ ಸ್ಟೂಡೆಂಟ್ ಆ ಗೋಲ್ನ ರೀಚ್ ಆಗ್ತಾರಲ್ಲ, ನೀವು ಒಂದ್ಸರಿ ವಿಚಾರ ಮಾಡ್ಬೋದು, ರೈಟ್? ಸೊ ದಿಸ್ ಇಸ್ ಹೌ ಇಟ್ ಈಸ್. ಸೊ ಈ ವಿಡಿಯೋದಲ್ಲಿ ಸದ್ಯಕ್ಕೆ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ, ಬಿಕಾಸ್ ಭಾಳಷ್ಟು ಟಾಪಿಕ್ಸ್ ಇದೆ ಕವರ್ ಮಾಡಲಿಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪಾರ್ಟ್ 2, ಪಾರ್ಟ್ 3 ನಾನು ಈ ವಿಡಿಯೋಸ್ನ ತರ್ತೀನಿ. ದಟ್ ವಿಲ್ ಬಿ ರಿಗಾರ್ಡಿಂಗ್ ದ ಪ್ಲೇಸ್ಮೆಂಟ್ ಸಪೋರ್ಟ್ ಹೇಗಿದೆ, ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಹೇಗೆ ಕಂಡಕ್ಟ್ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸ್ನ ಎಂಗೇಜಿಂಗ್ ಆಗಿ ಇಡಲಿಕ್ಕೆ, ಕಾಂಪಿಟೇಷನ್ಸ್ ಹೇಗಿರುತ್ತೆ, ರಿಗಾರ್ಡಿಂಗ್ ಆಲ್ ದೋಸ್ ಥಿಂಗ್ಸ್ ಐ ವಿಲ್ ಬಿ ಬ್ರಿಂಗಿಂಗ್ ಪಾರ್ಟ್ 2, ಪಾರ್ಟ್ 3 ಎಲ್ಲಾನು. ಓಕೆ, ಸೊ ಟು ಕೀಪ್ ಇನ್ ಟಚ್ ವಿತ್ ನೆಕ್ಸ್ಟ್ ವೇವ್, ಈ ವಿಡಿಯೋನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಗೈಸ್.